Hello students, in the previous class we already started the chapter electric current and its effects. Okay, in this chapter we will discuss some activities. So first one, that is heating effect of electric current. So what do you mean by heating effect of electric current? When electric current flows through a wire, the wire gets heated. So this is called as heating effect of electric current. It means electric current flows through a wire. ವೈರಿಂದ ಕರೆಂಟ್ ಪಾಸ್ ಆಯಿತು ಅಂದರೆ ದ ವೈರ್ ಗೆಟ್ಸ್ ಹೀಟೆಡ್. ಇಟ್ ಮೀನ್ಸ್ ವೈರ್ ಹೀಟ್ ಆಗುತ್ತೆ. ಸೊ ದಿಸ್ ಈಸ್ ಕಾಲ್ಡ್ ಹೀಟಿಂಗ್ ಎಫೆಕ್ಟ್ ಆಫ್ ಎಲೆಕ್ಟ್ರಿಕ್ ಕರೆಂಟ್. ಇಟ್ ಮೀನ್ಸ್ ಕರೆಂಟ್ ವೈರಲ್ಲಿ ಫ್ಲೋ ಆಯಿತು ಅಂದರೆ ವೈರ್ ಹೀಟ್ ಆಗುತ್ತೆ. ಸೊ ಇದಕ್ಕೆ ನಾವೇನಂತ ಕರಿತೀವಿ? ಹೀಟಿಂಗ್ ಎಫೆಕ್ಟ್ ಆಫ್ ಎಲೆಕ್ಟ್ರಿಕ್ ಕರೆಂಟ್. ಓಕೆ, ನೆಕ್ಸ್ಟ್ ಆಕ್ಟಿವಿಟಿ. ಸೊ ವಾಟ್ ಈಸ್ ದಿ ಆಕ್ಟಿವಿಟಿ? ಫಸ್ಟ್ ಆಫ್ ಆಲ್, make an electric circuit as shown in the figure. So just you have to observe this figure. See this one, this diagram. Okay, make an electric circuit as shown in the figure. Take a 10 centimeter long nickel wire and tie it between two nails. Okay, so this is a nichrome wire and you have to tie it between nails. ಅಂದರೆ ಎರಡು ಮಳಿ ತಗೋರಿ, ಆ ಮಳಿಗೆ ನಾವೇನು ಮಾಡಬೇಕು? ಈ ನಿಕ್ರೋಮ್ ವಯರ್ ಸುತ್ತಬೇಕು ಅದಕ್ಕೆ. ಓಕೆ, ಟೈಟ್ ಇಲ್ಲ ಕಟ್ರಿ ಇಲ್ಲ ಸುತ್ರಿ. ಓಕೆ, ನೆಕ್ಸ್ಟ್, ಸ್ವಿಚ್ ಆನ್ ದಿ ಕರೆಂಟ್ ಆಫ್ಟರ್ ಅ ಫ್ಯೂ ಸೆಕೆಂಡ್ಸ್ ಟಚ್ ದಿ ವಯರ್. ಓಕೆ, ದ ವಯರ್ ಫೀಲ್ಸ್ ಹಾಟ್. ಇಟ್ ಮೀನ್ಸ್ ಫಸ್ಟ್ ಯು ಹ್ಯಾವ್ ಟು ಎಲೆಕ್ಟ್ರಿಕ್ ಸರ್ಕ್ಯೂಟ್ ಆ್ಯಸ್ ಶೋನ್ ಇನ್ ದ ಫಿಗರ್. ಓಕೆ, ಮೇಕ್ಯಾನ್ ಅಂದರೆ ಎಲೆಕ್ಟ್ರಿಕ್ ಸರ್ಕ್ಯೂಟ್ ಯಾವ ರೀತಿ ಇದೆ ಅಬ್ಸರ್ವ್ ಮಾಡಿ. ದಿಸ್ ಈಸ್ ದ ಬ್ಯಾಟ್ರಿ ಆ್ಯಂಡ್ ದಿಸ್ ಒನ್ ಈಸ್ ಸ್ವಿಚ್ ಆನ್ ಆ್ಯಂಡ್ ಆಫ್ ಬಟನ್ಸ್ ಆ್ಯಂಡ್ ದೀಸ್ ಆರ್ ನೇಲ್ಸ್ ಆ್ಯಂಡ್ ದಿಸ್ ಈಸ್ ನಿಕ್ರೋಮ್ ವಯರ್. ಓಕೆ, ನಿಕ್ರೋಮ್ ವಯರ್ ಈ ರೀತಿ ಫಸ್ಟ್ ಅಡ್ಜಸ್ಟ್ ಮಾಡಿದ್ವಿ. ಓಕೆ, ಸೆಟ್ ಮಾಡ್ಕೊಂಡ್ರಿ. ಸೆಟ್ ಮಾಡಿ ನಾವಿಲ್ಲಿ ಬ್ಯಾಟ್ರಿ ಇಟ್ವಿ, ಸ್ವಿಚ್ ಆಫ್ ಆ್ಯಂಡ್ ಆನ್ ಬಟನ್ ಇಟ್ವಿ, ನೆಕ್ಸ್ಟ್ ಮಳಿ ಇಟ್ವಿ, ನಿಕ್ರೋಮ್ ವಯರಿಂದ ಆ ಮಳಿ ಸುತ್ತಿದ್ವಿ. ಓಕೆ, ಫಸ್ಟ್ ಆಫ್ ಆಲ್, ಫಸ್ಟ್ what is that? Switch on the current after a few seconds touch the wire. Okay, switch on the current. This is in off position. You have to switch on. How it switch on? See, if it is like this, this is a on button, and if it is like this is the off button. Now it is in off button, so we have to switch on the button. After switch on the button, after few seconds touch the wire, the wire feels hot. ಅಂದರೆ ನಾವು ಆನ್ ಮಾಡಿದಾಗ ಈ ವಯರ್ ಟಚ್ ಮಾಡಿದರೆ ನಮಗಲ್ಲಿ ಏನು ಫೀಲ್ ಆಗುತ್ತೆ ಅಂದ್ರೆ ಹಾಟ್, ಅಂದರೆ ಬಿಸಿ ಬಿಸಿ ಹತ್ತೈತೆ ವಯರ್. ಓಕೆ, ನೆಕ್ಸ್ಟ್ ದೆನ್ ಸ್ವಿಚ್ ಆಫ್ ದಿ ಕರೆಂಟ್. After few seconds, touch the wire again. It does not feel hot. In the first term, in first section, we switch on the current. Next, we touch the wire. The wire feels hot. Now you have to switch off the current, and after few seconds, you have to touch again. But in this time, it does not feel hot. ಸೊ ಫಸ್ಟ್ ಆಫ್ ಆಲ್ ಫಸ್ಟ್ ಏನು ಮಾಡಿದ್ವಿ? ಬಟನ್ ಹಾಕಿದ್ವಿ, ಟಚ್ ಮಾಡಿದಾಗ ವಯರ್ ಏನಾಯ್ತು? ಹಾಟ್ ಫೀಲ್ ಆಯಿತು. ನೆಕ್ಸ್ಟ್ ಟೈಮ್ ಏನು ಮಾಡಿರಿ? ಆಫ್ ಮಾಡಿರಿ, ಬಟನ್ ಆಫ್ ಮಾಡಿ ವಯರ್ ಟಚ್ ಮಾಡಿರಿ. ದ್ಯಾಟ್ ಟೈಮ್ ವಿ ಡಸ್ ನಾಟ್ ಫೀಲ್ ಹಾಟ್, ಅಂದರೆ ನಮಗದು ಬಿಸಿ ಹತ್ತೋದಿಲ್ಲ. ಓಕೆ, ದಿಸ್ ಶೋಸ್ ದ್ಯಾಟ್ ವೆನ್ ಎಲೆಕ್ಟ್ರಿಕ್ ಕರೆಂಟ್ ಫ್ಲೋಸ್ ಥ್ರೂ ಅ ವಯರ್ ಇಟ್ ಗೆಟ್ಸ್ ಹೀಟೆಡ್. ಅಂದರೆ ದಿಸ್ ಎಕ್ಸ್ಪೆರಿಮೆಂಟ್ ಶೋಸ್ ದ್ಯಾಟ್ ಎಲೆಕ್ಟ್ರಿಕ್ ಕರೆಂಟ್ ಫ್ಲೋಸ್ ಥ್ರೂ ಅ ವಯರ್ ಇಟ್ ಗೆಟ್ಸ್ ಹೀಟೆಡ್. ಅಂದರೆ ವಯರಿಂದ ನಮಗೆ ಕರೆಂಟ್ ಫ್ಲೋ ಆಯಿತು ಅಂದರೆ ಈ ವಯರ್ ನಾವೇನಾಗುತ್ತೆ? ಹೀಟಾಗಿ ಫೀಲ್ ಆಗುತ್ತೆ ಅಂತ ಈ ಎಕ್ಸ್ಪೆರಿಮೆಂಟದ ಅರ್ಥ ಇದೆ. ಇಸ್ ಇಟ್ ಕ್ಲಿಯರ್? ಸೊ ವಾಟ್ ಯು ಮೀನ್ ಬೈ ಹೀಟಿಂಗ್ ಎಫೆಕ್ಟ್ ಆಫ್ ಎಲೆಕ್ಟ್ರಿಕ್ ಕರೆಂಟ್? ಆ್ಯಂಡ್ ಎಲೆಕ್ಟ್ರಿಕ್ ಕರೆಂಟ್ ಫ್ಲೋಸ್ ಥ್ರೂ ಅ ವಯರ್, ದ ವಯರ್ ಗೆಟ್ಸ್ ಹೀಟೆಡ್. ಎಲೆಕ್ಟ್ರಿಕ್ ಕರೆಂಟ್ ಪಾಸ್ ಆಯಿತು ಅಂದರೆ ವಯರ್ ಹೀಟ್ ಆಗುತ್ತೆ. ಸೊ ದಿಸ್ ಈಸ್ ಕಾಲ್ಡ್ ಹೀಟಿಂಗ್ ಎಫೆಕ್ಟ್ ಆಫ್ ಎಲೆಕ್ಟ್ರಿಕ್ ಕರೆಂಟ್. ಓಕೆ, ನಾವು ಆರ್ ಯು ಸೀನ್ ನಿಕ್ರೋಮ್ ವಯರ್? ನಿಕ್ರೋಮ್ ವಯರ್ ನೋಡಿದ್ದೀರಾ? ಸೊ ಹಿಯರ್ this is a nichrome wires and this is a iron, nickel and tungsten. ಟಂಗ್ಸ್ಟನ್ ಎಲ್ಲಿರುತ್ತೆ ಅಂದರೆ ನಮ್ಮ ನಾರ್ಮಲಿ ಬಲ್ಬ್ಸ್ ಯೂಸ್ ಮಾಡ್ತಿರ್ತೀವಿ, ಆ ಬಲ್ಬ್ಸಲ್ಲಿ ಒಳಗಡೆ ಇರುತ್ತೆ ಟಂಗ್ಸ್ಟನ್. ಓಕೆ, ಟಂಗ್ಸ್ಟನ್, ದಿಸ್ ಈಸ್ ಅ ನಿಕ್ರೋಮ್ ವಯರ್ ಆ್ಯಂಡ್ ಐರನ್ ಆ್ಯಂಡ್ ನಿಕ್ಕೆಲ್. ನೆಕ್ಸ್ಟ್ ಒನ್, ಯೂಸಸ್ ಆಫ್ ಹೀಟಿಂಗ್ ಎಫೆಕ್ಟ್ ಆಫ್ ಎಲೆಕ್ಟ್ರಿಕ್ ಕರೆಂಟ್. As you know about what is the meaning of heating effect. Okay, then where we use, ನಾವು ಎಲ್ಲೆಲ್ಲಿ ಯೂಸ್ ಮಾಡ್ತೀವಿ?
First of all, the heating effect of electric current is used in electrical appliances like electric heater, electric iron, electric room heater, impression heater, electric kettle, hair dryers. Okay. ಹೀಟಿಂಗ್ ಎಫೆಕ್ಟ್ ಆಫ್ ಎಲೆಕ್ಟ್ರಿಕ್ ಕರೆಂಟ್ ಅಂದರೆ ನಿಮ್ಗೆ ಅರ್ಥ ಆಯ್ತು, ಯಾವುದೇ ಒಂದು ವೈರಲ್ಲಿ ನಾವು ಕರೆಂಟ್ ಪಾಸ್ ಮಾಡಿದರೆ ಅದು ಹೀಟ್ ಪ್ರೊಡ್ಯೂಸ್ ಆಗುತ್ತೆ ಅಂತ. ಸೊ ಎಲ್ಲೆಲ್ಲಿ ಯೂಸ್ ಮಾಡ್ತೀವಿ? ಫಸ್ಟ್ ಆಫ್ ಆಲ್ ದಟ್ ಈಸ್ ಎಲೆಕ್ಟ್ರಿಕ್ ಹೀಟರ್. ಸೊ ಎಲೆಕ್ಟ್ರಿಕ್ ಹೀಟರಲ್ಲಿ ಇಲ್ಲಿ ವೈರ್ಸ್ ಇರುತ್ತೆ ನೋಡು. ಸೊ ನಾವು ಇಲ್ಲಿ ಸ್ವಿಚ್ ಆನ್ ಮಾಡಿದಾಗ ಈ ವೈರ್ಸ್ ಹೀಟ್ ಆಗುತ್ತೆ, ನಮಗಲ್ಲಿ ಹೀಟ್ ಫೀಲ್ ಆಗುತ್ತೆ. ನೆಕ್ಸ್ಟ್ ಒನ್ ಎಲೆಕ್ಟ್ರಿಕ್ ಐರನ್ ಮೀನ್ಸ್ ಐರನ್ ಬಾಕ್ಸಲ್ಲಿಯೂ ಕೂಡ ಥಿನ್ನಾಗಿ ವೈರ್ಸ್ ಇರುತ್ತೆ ಒಳಗಡೆ. ಸೊ ಆ ವೈರ್ ನಾವು ಬಟನ್ ಆನ್ ಮಾಡಿದಾಗ ವೈರ್ ಹೀಟ್ ಆಗುತ್ತೆ, ಹೀಟ್ ಆಗಿ ನಮಗೆ ಐರನ್ ಬಾಕ್ಸ್ ಹೀಟ್ ಪ್ರೊಡ್ಯೂಸ್ ಮಾಡುತ್ತೆ. ಆ್ಯಂಡ್ ನೆಕ್ಸ್ಟ್ ಎಲೆಕ್ಟ್ರಿಕ್ ರೂಮ್ ಹೀಟರ್. ಸೊ ಯಾವತ್ತಾದ್ರೂ ಕೋಲ್ಡ್ ಇರುತ್ತೆ ಅಲ್ಲ, ಆ ಕೋಲ್ಡ್ ಟೆಂಪ್ರೇಚರಲ್ಲಿ ಈ ರೀತಿ ಎಲೆಕ್ಟ್ರಿಕ್ ರೂಮ್ ಹೀಟರ್ಸನ್ನು ಯೂಸ್ ಮಾಡ್ತಾರೆ. ಇದು ನಮಗೆ ಹೀಟ್ ಪ್ರೊಡ್ಯೂಸ್ ಮಾಡುತ್ತೆ. ಆ್ಯಂಡ್ next this one, electric kettles are used for boiling hot water or it may be tea, coffee. ನಾವು ಹೀಟ್ ಮಾಡೋಕ್ಕೆ ಯೂಸ್ ಮಾಡ್ತೀವಿ. So these are the examples for uses of heating effect of electric current. All those appearances have a coil of wire is a element. When electric current flows through the element, it becomes hot and gives out heat. Okay, so all these appearances have a coil of wire. See, coil of wire ಅಂದರೆ ಇಲ್ಲಿ ಕಾಯಿಲ್ಸ್ ಇರುತ್ತೆ ಒಳಗಡೆ. ಆ ಕಾಯಿಲ್ ಆಫ್ ಕಾಯಿಲ್ಸ್ ಆಫ್ ವೈರಲ್ಲಿ ನಾವು ಏನು ಮಾಡ್ತೀವಿ, ಅದಕ್ಕೆ ಏನಂತ ಕರೀತಾರೆ ಅಂದರೆ ಎಲಿಮೆಂಟ್. ಹ್ಯಾವ್ ಅ ಕಾಯಿಲ್ ಆಫ್ ವೈರ್ ಕಾಲ್ಡ್ ಆನ್ ಎಲಿಮೆಂಟ್. ಓಕೆ, when electric current pass through an element, ಈ ವೈರ್ಸನ್ನು ನಾವು ಎಲಿಮೆಂಟ್ ಅಂತ ಕರೆದ್ವಿ. ಓಕೆ, ಆ ಎಲಿಮೆಂಟಲ್ಲಿ ನಾವು ಕರೆಂಟ್ ಫ್ಲೋಸ್ ಮಾಡಿದಾಗ ಅಲ್ಲಿ ಹೀಟ್ ಪ್ರೊಡ್ಯೂಸ್ ಆಗುತ್ತೆ. ಓಕೆ, ಇಟ್ ಗಿವ್ಸ್ ಹೀಟ್. ಆ್ಯಂಡ್ ದ ಅಮೌಂಟ್ ಆಫ್ ಹೀಟ್ ಪ್ರೊಡ್ಯೂಸ್ಡ್ ಇನ್ ಅ ವೈರ್ ಡಿಪೆಂಡ್ಸ್ ಅಪಾನ್ ಇಟ್ಸ್ ಮಟೀರಿಯಲ್ಸ್, ಲೆಂತ್ ಆ್ಯಂಡ್ ಥಿಕ್ನೆಸ್. ಆ್ಯಂಡ್ ದ ಅಮೌಂಟ್ ಆಫ್ ಹೀಟ್ ಪ್ರೊಡ್ಯೂಸ್ ಆಗುವಾಗ ಅಲ್ಲಿ ಡಿಪೆಂಡ್ಸ್ ಅಪಾನ್ ಮಟೀರಿಯಲ್ಸ್. ಓಕೆ, ಲೆಂತ್, ಥಿಕ್ನೆಸ್. ನಮಗೆ ಮಟೀರಿಯಲ್ಸ್ ಯಾವುದಿದೆ, ಲೆಂತ್ ಎಷ್ಟಿದೆ ಆ್ಯಂಡ್ ಥಿಕ್ನೆಸ್ ಎಷ್ಟಿದೆ, ಅದ್ರ ಮೇಲೆ ಹೀಟ್ ಪ್ರೊಡ್ಯೂಸ್ ಆಗುತ್ತೆ. ಹೀಗಲ್ಲ, ನಾವು ಸ್ಮಾಲ್ ಅಮೌಂಟ್ ಆಫ್ ವೈರ್ಸ್ ಯೂಸ್ ಮಾಡಿ ಹೆಚ್ಚು ಎಲೆಕ್ಟ್ರಿಸಿಟಿ ಕೊಟ್ಟರಲ್ಲಿ ಏನಾಗುತ್ತೆ, ಅದು ಬರ್ನ್ ಆಗೋ ಚಾನ್ಸಸ್ ಇರುತ್ತೆ. ಸೊ ಇಟ್ ಈಸ್ ಡಿಪೆಂಡ್ ಅಪಾನ್ ಮಟೀರಿಯಲ್ಸ್, ಲೆಂತ್ ಆ್ಯಂಡ್ ಥಿಕ್ನೆಸ್. ನೆಕ್ಸ್ಟ್ ಒನ್ ದಟ್ ಈಸ್ ಎಲೆಕ್ಟ್ರಿಕ್ ಫ್ಯೂಸ್. ಆಲ್ಮೋಸ್ಟ್ ಎಲ್ಲರ ಮನೆಯಲ್ಲೂ ನೀವು ಅಬ್ಸರ್ವ್ ನೋಡಿರ್ತೀರಾ. ಎಲೆಕ್ಟ್ರಿಕ್ ಫ್ಯೂಸ್ ಎದಕ್ಕೆ ಯೂಸ್ ಮಾಡ್ತೀವಿ? ಎಲೆಕ್ಟ್ರಿಕ್ ಫ್ಯೂಸ್ is a safety device used in electrical circuits which protects the electrical circuits and appearance and prevent fires. So electric fuse, it is a safety device. ಯಾವ ರೀತಿ ಸೇಫ್ಟಿ ಇರುತ್ತೆ ಅಂದರೆ, ಫಾರ್ ಎಕ್ಸಾಂಪಲ್ ನಮಗೆ ಹೈ ಪವರ್ ಸಪ್ಲೈ ಇಮಿಡಿಯೇಟ್ಲಿ ಬಂತು ಅಂದರೆ ಇದು ಕಂಟ್ರೋಲ್ ಮಾಡುತ್ತೆ. ಇಮಿಡಿಯೇಟ್ಲಿ ನಮ್ಗೆ ಹೈ ಪವರ್ ಬಂತು ಅಂದರೆ ಇಟ್ ಮೇ ಬಿ ನಮ್ಗೆ ಟಿ ವಿ ಆಗಿರ್ಬೋದು, ವಾಷಿಂಗ್ ಮಿಷಿನ್ಸ್, ಫ್ರಿಡ್ಜ್ ಇವೆಲ್ಲ ಏನಾಗ್ತವೆ, ಬರ್ನ್ ಆಗೋ ಚಾನ್ಸಸ್ ಇರುತ್ತೆ. ಸೊ ದ್ಯಾಟ್ ಟೈಮ್ ವಿ ಯೂಸಸ್ ಫ್ಯೂಸಸ್. ಆಟೋಮೆಟಿಕಲಿ ಆ ಫ್ಯೂಸ್ ಏನು ಮಾಡುತ್ತೆ ಅಂದರೆ ಹೈ ಪವರ್ನ ಕಂಟ್ರೋಲ್ ಮಾಡುತ್ತೆ. ಸೊ ಇಟ್ ಈಸ್ ಅ ಸೇಫ್ಟಿ ಡಿವೈಸ್, ಈಸ್ ಆನ್ ಎಲೆಕ್ಟ್ರಿಕ್ ಸರ್ಕ್ಯೂಟ್ ವಿಚ್ ಪ್ರೊಟೆಕ್ಟ್ಸ್ ದಿ ಎಲೆಕ್ಟ್ರಿಕಲ್ ಸರ್ಕ್ಯೂಟ್ಸ್ ಆ್ಯಂಡ್ ಅಪಿಯರೆನ್ಸ್ ಆ್ಯಂಡ್ ಪ್ರಿವೆಂಟ್ಸ್ ಫೈರ್ಸ್. ಹೆಚ್ಚು ಪವರ್ ಸಪ್ಲೈ ಆಯಿತು ಅಂದರೆ ಆಟೋಮೆಟಿಕಲಿ ಕೆಲವೊಂದು ಟೈಮಲ್ಲಿ ಶಾರ್ಟ್ ಸರ್ಕ್ಯೂಟ್ಸ್ ಆಗುವಂಥ ಚಾನ್ಸಸ್ ಇರುತ್ತೆ. ಸೊ ಇದು ಫ್ಯೂಸು ಅವಾಯ್ಡ್ ಮಾಡುತ್ತೆ. ಸೊ ಇಟ್ ಈಸ್ ಅ ಸೇಫ್ಟಿ ಡಿವೈಸ್. ಎಲೆಕ್ಟ್ರಿಕ್ ಫ್ಯೂಸ್ ಈಸ್ ಯೂಸ್ಡ್ ಇನ್ ಆಲ್ ಅಪಿಯರೆನ್ಸ್ ಸರ್ಕ್ಯೂಟ್ಸ್ ಇನ್ ಬಿಲ್ಡಿಂಗ್ಸ್. ಸೊ ಎಲೆಕ್ಟ್ರಿಕ್ ಫ್ಯೂಸಸ್ ನಾವು ಬಿಲ್ಡಿಂಗ್ಸಲ್ಲಿ ಅಬ್ಸರ್ವ್ ಮಾಡ್ಬೋದು, ನಮ್ಮ ಮನೆಯಲ್ಲೂ ಇರುತ್ತೆ. ಆಲ್ಮೋಸ್ಟ್ ಎಲ್ಲರ ಮನೆಯಲ್ಲೂ ಇರುತ್ತೆ. Electric fuses have a wire which melts quickly and break when large electric current flows through it. Okay, electric fuse, it is a wire, okay, which melts quickly and break the large electric current flows through it. ಅದೇನಾಗುತ್ತೆ, ಐ ಥಿಂಕ್ ನೀವು ಅಬ್ಸರ್ವ್ ಮಾಡಿರ್ತೀರಿ, ಹೈ ಪವರ್ ಬಂತು ಅಂದರೆ ಬಟನ್ಸ್ ಆಫ್ ಆಗ್ತಾ ಇರುತ್ತೆ ತಾನೇ. ಸೊ ಇಟ್ ಈಸ್ ಅ ಸೇಫ್ಟಿ ಡಿವೈಸ್. See, these are the examples for fuses. It is a small fuse and this is MCB. MCB means miniature circuit breakers. M
MCB. MCB means miniature circuit breakers. Nowadays in our home we uses MCB, means MCB ಅನ್ನು ಯೂಸ್ ಮಾಡ್ತಾ ಇದ್ದಾರೆ. ಸೊ ವಾಟ್ ಆರ್ ದ ಯೂಸಸ್ ಫಾರ್ MCB? MCB ಎದಕ್ಕೆ ಯೂಸ್ ಮಾಡ್ತೀವಿ ಅಂದರೆ ಇಟ್ ಈಸ್ ಆಟೋಮೆಟಿಕ್, ಅಂದರೆ ಹೈ ಪವರ್ ಬಂತು ಅಂದರೆ ಆಟೋಮೆಟಿಕಲಿ ಆಫ್ ಆಗಿಬಿಡುತ್ತೆ ಅದು. ಓಕೆ, ದಿಸ್ ಇಸ್ ವೆರಿ ಸೇಫ್ಟಿ ಡಿವೈಸ್. Next, ISI. What do you mean by ISI? It is a Indian Standards Institutions. Indian Standard Institutions ಅಂದರೆ ಪ್ರತಿಯೊಂದು ಮಟೀರಿಯಲ್ಸಿಗೆ ಇಂಡಿಯನ್ ಸ್ಟ್ಯಾಂಡರ್ಡ್ ಇನ್ಸ್ಟಿಟ್ಯೂಷನ್ ಇದು ಚೆಕ್ ಮಾಡುತ್ತೆ. ಚೆಕ್ ಮಾಡಿ ಇದು ಐ ಥಿಂಕ್ ಹ್ಯೂಮನ್ಸಿಗೆ ಇದು ಯೂಸೇಬಲ್ ಇದೆಯಾ ಇಲ್ಲ ಅಂತ ಇದು ಒಂದು ಮಾರ್ಕ್ ಕೊಡುತ್ತೆ. ಸೊ ದಿಸ್ ಈಸ್ ಅ ಮಾರ್ಕ್ ಆಫ್ ISI ಮಾರ್ಕ್. ಈ ಮಾರ್ಕಲ್ಲಿ ಎದಕ್ಕೆ ಕೊಡುತ್ತೆ ಅಂದರೆ ಗುಡ್ ಮಟೀರಿಯಲ್ಸಿಗಷ್ಟೇ ISI ಮಾರ್ಕ್ ಇರುತ್ತೆ, ಬ್ಯಾಡ್ ಮಟೀರಿಯಲ್ಸಲ್ಲಿ ISI ಮಾರ್ಕ್ ಇರೋಂಗಿಲ್ಲ. ISI ಮಾರ್ಕ್ ಇತ್ತು ಅಂದರೆ ಅದು ಒಳ್ಳೆಯದಿರುತ್ತೆ ಅಂತ ಪ್ರೂಫ್ ಮಾಡುತ್ತೆ. ಸೊ ವಾಟ್ ಈಸ್ ಮೀನ್ ಬೈ ISI? ಇಟ್ ಈಸ್ ಅ ಇಂಡಿಯನ್ ಸ್ಟ್ಯಾಂಡರ್ಡ್ಸ್ ಇನ್ಸ್ಟಿಟ್ಯೂಟ್. ದಿಸ್ ಒನ್ ಈಸ್ ಅ ಸಿಂಬಲ್ ಆಫ್ ISI mark. And next, types of light bulbs. So see here, there are different types of lights are there here. This one is LED and this is CFL bulbs and this is incandescent bulbs. Okay, LED, what do you meaning of LED? That is light emitting diodes. ನಿಮ್ಮ ಮನೆಯಲ್ಲಿ ಐ ಥಿಂಕ್ ಇದು ಇರ್ಬೋದು. ಈ ಟೈಪ್ಸನ್ನು ಈಗ ಕಡಿಮೆ ಮಾಡಿದ್ದಾರೆ ಯೂಸ್ ಮಾಡೋದು. ಓಕೆ, ಸೊ ಲೈಟ್ ಎಮಿಟಿಂಗ್ diode, LEDs long form is light emitting diode. And CFL means compact fluorescent lamps. So these are the different types of bulbs. Next, magnetic effect of electric current. So what do you mean by magnetic effect of electric current? When electric current flows through a wire, it behaves like a magnet. This is called magnetic effect of electric current. When electric current flows through a ವೈರಲ್ಲಿ ಕರೆಂಟ್ ಫ್ಲೋಸ್ ಆಯಿತು ಅಂದರೆ ಅದು ಮ್ಯಾಗ್ನೆಟ್ ರೀತಿ ವರ್ಕ್ ಮಾಡುತ್ತೆ ಅಂತ ಹೇಳಿದ್ದಾರೆ. ಸೊ ಮ್ಯಾಗ್ನೆಟ್ ಯಾವ ರೀತಿ ವರ್ಕ್ ಮಾಡುತ್ತೆ? ಅಟ್ರಾಕ್ಷನ್ ಇರುತ್ತೆ ಮ್ಯಾಗ್ನೆಟಲ್ಲಿ. ಪಾಸಿಟಿವ್ ಆ್ಯಂಡ್ ನೆಗೆಟಿವ್ ಮಾಡಿದರೆ ಅಲ್ಲಿ ಏನಾಗುತ್ತೆ, ಎರಡು ಅಟ್ರಾಕ್ಷನ್ ಆಗ್ತಿರ್ತವೆ. ಇಲ್ಲಿ ಯಾವುದೇ ವೈರಲ್ಲಿ ನಾವು ಕರೆಂಟ್ ಪಾಸ್ ಮಾಡಿದರೆ ಅದು ಮ್ಯಾಗ್ನೆಟ್ ರೀತಿಯಾಗಿ ವರ್ಕ್ ಮಾಡುತ್ತೆ ಅಂತ ಹೇಳಿದ್ದಾರೆ. ಸೊ ಇಟ್ ಈಸ್ ಕಾಲ್ಡ್ ಅ ಮ್ಯಾಗ್ನೆಟಿಕ್ ಎಫೆಕ್ಟ್ ಆಫ್ ಎಲೆಕ್ಟ್ರಿಕ್ ಕರೆಂಟ್. ಸೊ ಆಕ್ಟಿವಿಟಿ: ಟೇಕ್ ಅ ಕಾರ್ಡ್ಬೋರ್ಡ್ from a matchbox. Wind an electric wire a few times around the cardboard. First of all, you have to take a cardboard. ಒಂದು ಕಾರ್ಡ್ಬೋರ್ಡ್ ತಗೋರಿ, ಆ ಕಾರ್ಡ್ಬೋರ್ಡ್ ಮೇಲೆ ಮ್ಯಾಚ್ ಬಾಕ್ಸ್ ಇಡಿ. ಓಕೆ, ಆ ಮ್ಯಾಚ್ ಬಾಕ್ಸ್ ಇಟ್ಟು place a small piece of needle inside it. Connect the free ends of the wire to an electric cell through a switch. Okay, when the switch is on, the compass needle deflects. When the switch is off, the compass needle comes back to the original position. This shows that when electric current flows through a wire, it behaves like a magnet. So it is a simple activity. First you have to take a cardboard and a matchbox. ಒಂದು ಕಾರ್ಡ್ಬೋರ್ಡ್ ತಗೋರಿ, ಅದ್ರ ಮೇಲೆ ಒಂದು ಮ್ಯಾಚ್ ಬಾಕ್ಸ್ ಇಡಿ. ಓಕೆ, ಆ ಮ್ಯಾಚ್ ಬಾಕ್ಸ್ ಒಳಗಡೆ ಸ್ಮಾಲ್ ಕಂಪಾಸ್ ನೀಡಲ್ ಇಡಿ, ಕಂಪಾಸ್ ನೀಡಲ್. ಆ್ಯಂಡ್ ಆ ವಯರನ್ನು ಏನು ಮಾಡಬೇಕು ಅಂದರೆ ಮ್ಯಾಚ್ ಬಾಕ್ಸಿಗೆ ಈ ರೀತಿ ಸುತ್ತಿದಾಗ ಒಳಗಡೆ ನಮಗೆ ಏನಿರುತ್ತೆ, ಕಂಪಾಸ್ ನೀಡಲ್ ಇರುತ್ತೆ. ಆ್ಯಂಡ್ ಯು ಹ್ಯಾವ್ ಟು ಕಂಪ್ಲೀಟ್ ಯುವರ್ ಸರ್ಕ್ಯೂಟ್. ಆ ವಯರನ್ನು ನಾವು ಏನು ಮಾಡಬೇಕು ಅಂದರೆ, first of all, battery, and this is a switch and off button. As you know, it is a symbol of bulb. So you have to connect it. So in this activity, work ellagutte observe ಮಾಡಿ. So first of all, as you know, we have to take a match box and inside it compass needle is there. ಆ wire ಇಂದ ನಾವು ಸುತ್ತಿದ್ವಿ ಫಸ್ಟ್. ನೆಕ್ಸ್ಟ್ ಯು ಹ್ಯಾವ್ ಟು ಸ್ವಿಚ್ ಆನ್ ದಿ ಬಟನ್. ಸ್ವಿಚ್ ಆನ್ ಮಾಡಿದಾಗ ಫಸ್ಟ್ ಆಫ್ ಆಲ್ ಇಲ್ಲೇನಾಗುತ್ತೆ ಅಂದರೆ ಕಂಪಾಸ್ ನೀಡಲ್ ಡಿಫ್ಲೆಕ್ಟ್ಸ್ ಮೀನ್ಸ್ ಅಳಗಾಡುತ್ತೆ ಆನ್ ಇದ್ದಾಗ. ಓಕೆ, ನೆಕ್ಸ್ಟ್ ಟೈಮ್ ಇಫ್ ಇಟ್ ಈಸ್ ಆಫ್ ಇತ್ತು ಅಂದರೆ ಕಂಪಾಸ್ ನೀಡಲ್ ಆ್ಯಸ್ ಇಟ್ ಈಸ್ ಒರಿಜಿನಲ್ ಪೊಸಿಷನ್ಗೆ ಬರುತ್ತೆ. ಬಿಕಾಸ್ ಇನ್ ದ ಆನ್ ಪೊಸಿಷನ್ ದ ಕರೆಂಟ್ ವಿಲ್ ಫ್ಲೋಸ್.
ಕರೆಂಟ್ ಫ್ಲೋ ಆಗುತ್ತೆ. ಸೊ ಆ ವಯರಿಂದ ನಮಗಿಲ್ಲಿ ಡಿಫ್ಲೆಕ್ಷನ್ ತೋರಿಸುತ್ತೆ. ಆಫ್ ಇತ್ತು ಅಂದರೆ ಆ ವಯರ್ಸಲ್ಲಿ ಕರೆಂಟ್ ಫ್ಲೋ ಆಗಲ್ಲ, ಆ ಟೈಮ್ ಅದು ಡಿಫ್ಲೆಕ್ಷನ್ಸ್ ತೋರಿಸಲ್ಲ. ಸೊ ಇಟ್ ಈಸ್ ಅ ಸಿಂಪಲ್ ಆ್ಯಕ್ಟಿವಿಟಿ ಆಫ್ ಮ್ಯಾಗ್ನೆಟಿಕ್ ಎಫೆಕ್ಟ್ ಆಫ್ ಎಲೆಕ್ಟ್ರಿಕ್ ಕರೆಂಟ್. So what do you mean by magnetic effect of electric current? Electric current flows through a wire. It behaves like a magnet. So it is called as a magnetic effect of electric current. Next one, that is electromagnet. What do you mean by electromagnet? When electric current is passed through a coil or an insulated wire wood around a piece of iron, it behaves like a magnet. Such a magnet is called an electromagnet. Okay, what do you mean by electromagnet? When an electric current is passed through a coil, ಒಂದು ಕಾಯಿಲಿಂದ ಎಲೆಕ್ಟ್ರೋಮ್ಯಾಗ್ನೆಟ್ ಅನ್ನು ಪಾಸ್ ಮಾಡಿದ್ವಿ ಅಂದ್ರೆ ಇನ್ಸುಲೇಟೆಡ್ ವೈರ್ ಅರೌಂಡ್ a piece of iron, it becomes like a magnet. See this one. In this activity, wind, that is a piece of insulated wire around a nail, okay, iron nail in the form of a coil. Connect the free ends of the wire to an electric shell through a switch. Place some pins near the nail. When electric current is passed, the iron nails becomes magnet and attracts the pins. When electric current is switched off, the nail loses its magnetism. Okay, first of all you have to see this diagram. ಇಲ್ಲಿ ಮಳೆ ಇದೆ. ಸೊ ಆ ಮಳೆಗೆ ನಾವು ಏನು ಮಾಡಬೇಕು ಅಂದ್ರೆ ಅರೌಂಡ್ ಐರನ್ ನೀಲ್ಸ್ ಅಂದರೆ ಈ ಮಳೆಗೆ ನಾವು ಐರನನ್ನು ಥಿನ್ ವಯರನ್ನು ಸುತ್ತಿ, ಸೊ ಆ ವಯರ್ ಸುತ್ತಿ ನಮ್ಮ ಸರ್ಕ್ಯೂಟ್ಸ್ ಕಂಪ್ಲೀಟ್ ಮಾಡ್ಕೊಳ್ಳಿ. ಯಾವ ರೀತಿ ಸರ್ಕ್ಯೂಟ್ ಕಂಪ್ಲೀಟ್ ಇದೆ. ಸೊ ದಿಸ್ ಈಸ್ ಅ ಬ್ಯಾಟ್ರಿ ಆ್ಯಂಡ್ ದಿಸ್ ಈಸ್ ಸ್ವಿಚ್ ಆ್ಯಂಡ್ ಆಫ್ ಬಟನ್ ಆ್ಯಂಡ್ ದೀಸ್ ಆರ್ ದ ವಯರ್ಸ್. ಸೊ ವಯರ್ಸ್ ಈ ಮಳೆಗೆ ಸುತ್ತಿದ್ವಿ. ಓಕೆ, ಆ್ಯಂಡ್ ವಾಟ್ ಈಸ್ ದಿ ಆ್ಯಕ್ಟಿವಿಟಿ? ಫಸ್ಟ್ ಆಫ್ ಆಲ್ ಸ್ವಿಚ್ ಆನ್ ದಿ ಬಟನ್. ಓಕೆ, ಸ್ವಿಚ್ ಆನ್ ಬಟನ್ ಮಾಡಿ ಆ್ಯಂಡ್ ಪ್ಲೇಸ್ ಸಮ್ ಪಿನ್ಸ್ ನಿಯರ್ ದ ನೀಲ್. ಅಂದರೆ ಇಲ್ಲಿ ನೀಲ್ ಹತ್ರ, ಮಳೆ ಹತ್ರ ಇಲ್ಲಿ ಸಣ್ಣ ಸಣ್ಣ ಪಿನ್ಸ್ ಇದೆ. ಸೊ ಆ ಪಿನ್ಸ್ ಏನಾಗುತ್ತೆ ಅಂದ್ರೆ ಆನ್ ಬಟನ್ ಇತ್ತು ಅಂದರೆ ಈ ನೀಲ್ ಮಳೆಗೆ ಎಲ್ಲ ಅಟ್ಯಾಚ್ ಆಗ್ತವೆ. ಆಫ್ ಇತ್ತು ಅಂದರೆ ಇದೇನಾಗುತ್ತೆ, ಅಟ್ಯಾಚ್ ಆಗೋದಿಲ್ಲ. ಇಟ್ ಮೀನ್ಸ್ ದಿಸ್ ಕಾಯಿಲ್ ಬಿಹೇವ್ಸ್ ಲೈಕ್ ಅ ಮ್ಯಾಗ್ನೆಟ್. ಸೊ ದಿಸ್ ಈಸ್ ಕಾಲ್ಡ್ ಆಸ್ ಎಲೆಕ್ಟ್ರೋಮ್ಯಾಗ್ನೆಟ್. ನಾವಿಲ್ಲಿ ಆ ಮಳೆಗೆ ತಂತಿಯನ್ನು ಸುತ್ತಿದ್ವಿ. ಸೊ ಆ ತಂತಿ ಏನಾಗುತ್ತೆ ಅಂದರೆ ಇಲ್ಲಿ ಏನಾದ್ರೂ ಪಿನ್ಸ್ ಇಟ್ಟಿದ್ವಿ ಅಂದರೆ ಆಫ್ ಬಟನ್ ಇತ್ತು ಅಂದರೆ ಆನ್ ಬಟನ್ ಇತ್ತು ಅಂದರೆ ಆ ಪಿನ್ಸ್ ಎಲ್ಲನೂ ಮಳೆಗೆ ಅಟ್ಯಾಚ್ ಆಗ್ತವೆ. ಆಫ್ ಇತ್ತು ಅಂದರೆ ಅದು ಆಗೋದಿಲ್ಲ. ಸೊ ಇಟ್ ಈಸ್ ಅ ಸಿಂಪಲ್ ಆ್ಯಕ್ಟಿವಿಟಿ ಆಫ್ ಎಲೆಕ್ಟ್ರೋಮ್ಯಾಗ್ನೆಟ್. ನೆಕ್ಸ್ಟ್ ಒನ್, ಎಲೆಕ್ಟ್ರಿಕ್ ಬೆಲ್. ಸೊ ವಾಟ್ ಡು ಯು ಮೀನ್ ಬೈ ಎಲೆಕ್ಟ್ರಿಕ್ ಬೆಲ್? ಆಲ್ಮೋಸ್ಟ್ ಎಲ್ಲ ಸ್ಕೂಲಲ್ಲೂ ಬೆಲ್ ಇದ್ದೇ ಇರುತ್ತೆ. ಹೌ ಇಟ್ ವರ್ಕ್ಸ್, ಯಾವ ರೀತಿ ವರ್ಕ್ಸ್ ಆಗುತ್ತೆ ನೋಡಿ. ಎಲೆಕ್ಟ್ರಿಕ್ ಬೆಲ್ ಆಸ್ ಅ ಕಾಯಿಲ್ ಆಫ್ ವೈರ್ ವುಡ್ ಅರೌಂಡ್ ಅ ಪೀಸ್ ಆಫ್ ಐರನ್ ವಿಚ್ ಆ್ಯಕ್ಟ್ಸ್ ಲೈಕ್ ಅ ಎಲೆಕ್ಟ್ರೋಮ್ಯಾಗ್ನೆಟ್. ಈ ರೀತಿ ಈಗ ಹೇಳಿದ್ವಿ ಎಲೆಕ್ಟ್ರೋಮ್ಯಾಗ್ನೆಟ್ ಯಾವ ರೀತಿ ಇಲ್ಲಿ ವರ್ಕ್ ಆಗುತ್ತೆ ಅಂತ. ಓಕೆ, ಕಾಯಿಲ್ ಆಗಿ ವರ್ಕ್ ಆಗುತ್ತೆ. ಆ್ಯಂಡ್ ದೇರ್ ಈಸ್ ಅ ಕಾಂಟ್ಯಾಕ್ಟ್ ಸ್ಕ್ರೂ ನಿಯರ್ the iron strip. When the iron strip is contact with the screw, current flows through the coil and becomes an electromagnet. It pulls the iron strip and the hammer at the end of the strip starts the going of the bell and produces sound. When the electromagnet pulls the iron strip, it also breaks the circuit and the iron strips comes back to the original position and the bell repeats the process repeats, the bell rings. Okay, first of all you have to see this diagram. There is your string and this is your string and contact, strikers and bell ball ದೊಡ್ಡದಿರಲ್ಲ, ಅಬ್ಸರ್ವ್ ಮಾಡಿರ್ತೀರಿ. ಈ ರೀತಿ ಎಲ್ಲನೂ ಒಳಗಡೆ ಇರುತ್ತೆ. ಸೊ ದಿಸ್ ಈಸ್ ಅ ವೈರ್. An iron strip with a hammer is kept to close the electromagnet. ಸೊ ಈ ಎಲೆಕ್ಟ್ರೋಮ್ಯಾಗ್ನೆಟಲ್ಲಿ ಇಲ್ಲಿ ನಾವು ಹ್ಯಾಮರ್ ಇರುತ್ತೆ. ಸೊ ಇಲ್ಲಿ ರೌಂಡ್ ಇರುತ್ತೆ. ಇದು ಹ್ಯಾಮರ್ ನಾವು ಬಟನ್ ಆನ್ ಮಾಡಿದರೆ ಯಾವ ರೀತಿ ಮೂವ್ ಆಗುತ್ತೆ ಅಂದರೆ ಈ ರೀತಿ ಅದಕ್ಕೆ ಪ್ರೆಸ್ ಆಗ್ತಾ ಇರುತ್ತೆ. ಓಕೆ, ನವಡೇಸ್ ಡಿಫ್ರೆಂಟ್ ಟೈಪ್ಸ್ ಆಫ್ ಎಲೆಕ್ಟ್ರಿಕ್ ಬೆಲ್ಸ್ ಆರ್ ದೇರ್. ಆಟೋಮೆಟಿಕಲಿ ಎಲೆಕ್ಟ್ರಿಕ್ ಬೆಲ್ಸ್ ನಾವು ಟೈಮರ್ ಸೆಟ್ ಮಾಡಿದ್ವಿ ಅಂದ್ರೆ ಅದು ಆಟೋಮೆಟಿಕಲಿ ಆಗಿ
ಇದಾಗ್ತಿರುತ್ತೆ. ಓಕೆ, ಇಟ್ ಪೂಲ್ಸ್ ದ ಐರನ್ ಸ್ಟ್ರಿಪ್. ದ ಹ್ಯಾಮರ್ ಆಟ್ ದ ಎಂಡ್ ಆಫ್ ದ ಸ್ಟ್ರಿಪ್ ಸ್ಟ್ರೈಕ್ಸ್ ದ ಗೋಯಿಂಗ್ ಬೆಲ್ ಆ್ಯಂಡ್ ಪ್ರೊಡ್ಯೂಸ್ ಸೌಂಡ್. ಇಲ್ಲಿ ನೋಡಿ, ಅಬ್ಸರ್ವ್ ಮಾಡಿ, ದಿಸ್ ಈಸ್ ಅ ವಯರ್ ಆ್ಯಂಡ್ ಇಲ್ಲಿ ಕರೆಂಟ್ ಏನಾದರೂ ನಾವು ಪಾಸ್ ಮಾಡಿದ್ವಿ ಅಂದರೆ ಆಟೋಮೆಟಿಕಲಿ ಇದು ಹ್ಯಾಮರನ್ನು ಪುಷ್ ಮಾಡುತ್ತೆ. ಆ ಪುಷ್ ಮಾಡಿದಾಗ ಇಲ್ಲಿ ಬೆಲ್ ಪ್ರೊಡ್ಯೂಸ್ ಆಗುತ್ತೆ. ಇಟ್ ಈಸ್ ಒರಿಜಿನಲ್. ಓಕೆ, ಇಟ್ಸ್ ಐರನ್ ಸ್ಟ್ರಿಪ್ಸ್ ಬಿಕಮ್ ಬ್ಯಾಕ್ ಟು ದಿ ಒರಿಜಿನಲ್ ಪೊಸಿಷನ್ ಆ್ಯಂಡ್ ದ ಪ್ರೆಸ್ ರಿಪೀಟ್ಸ್ ಸೇಮ್. ಅಂದರೆ ಒಂದು ಸಲ ಈ ರೀತಿ ಟಚ್ ಆಯಿತು ಅಂದರೆ ವಾಪಸ್ ಬರುತ್ತೆ, ಮತ್ತು ಹೊಡಿತೆ, ಮತ್ತು ಹೋಗುತ್ತೆ, ಮತ್ತು ಹೊಡಿತೆ. ಇಟ್ ಈಸ್ ರಿಪೀಟ್ಸ್. ಇಟ್ ಈಸ್ ಅ ಬೆಲ್ ಲೈಕ್. ಓಕೆ, ದಿಸ್ ಈಸ್ ಅಬೌಟ್ ಎಲೆಕ್ಟ್ರಿಕ್ ಬೆಲ್. Thank you.